ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೃತ, ತ್ರೇತ ಹಾಗೂ ದ್ವಾಪರ ಯುಗಗಳ ಮೇಲೆ ಗಾಢ ಹಾಗೂ ಗಂಭೀರ ಪರಿಣಾಮ ಬೀರಿದ ಕೆಲವೊಂದು ಮುಖ್ಯ ಶಾಪಗಳ ಬಗ್ಗೆ ನಿಮಗೆ ಗೊತ್ತೇ? ಇಂತಹ ಶಾಪಗಳ ಸರಣಿಯೇ ಇರಬಹುದಾದರೂ ನಾವಿಂದು ಅವುಗಳಲ್ಲಿ 7 ಮುಖ್ಯ ಶಾಪಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಈ ಶಾಪಗಳು ಆಯಾ ಯುಗಕ್ಕೆ ಅನುಸಾರವಾಗಿ ಆಯಾ ಯುಗಗಳಲ್ಲಿ ನಡೆದ ಮಹಾ ಸಂಘಟನೆಗಳಿಗೆ ಕಾರಣವಾಗಿವೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ನಮ್ಮ ಸನಾತನ ಧರ್ಮದ ಶಾಸ್ತ್ರ ಪುರಾಣಗಳಲ್ಲಿ ಇಂತಹ ಶಾಪಗಳ ಬಗ್ಗೆ ರೋಚಕ ವಿವರಣೆ ಇದೆ. ಈ ಶಾಪಗಳು ಎಷ್ಟು ತೀಕ್ಷ್ಣವಾದುದೆಂದರೆ ಇವು ಆದಿಯಲ್ಲಿ ನಡೆದ ಕ್ಷೀರ ಸಾಗರದ ಮತನಕ್ಕೂ ಸಹ ಕಾರಣವಾದವು. ಜಗದೊಡೆಯನಾದ ಶ್ರೀ ವಿಷ್ಣುವು ಭೂಮಿಯ ಮೇಲೆ ಮಾನವನಾಗಿ ಜನಿಸುವಂತೆ ಮಾಡಿದವು. ಇವು ಆಯಾಯ ಯುಗ ಧರ್ಮಗಳ ನಿಲುವನ್ನೇ ಅಲುಗಾಡಿಸಿದವು. ಇಂತಹ 7 ಮುಖ್ಯ ಶಾಪಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ. ನಮ್ಮ ಪುರಾಣಗಳಲ್ಲಿ ಇವುಗಳ ಬಗ್ಗೆ ಸವಿಸ್ತಾರವಾದ ವರ್ಣನೆ ಬರುತ್ತದೆ. ಈ ಎಲ್ಲಾ ಶಾಪಗಳ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ಹಾಗೂ ಆ ಶಾಪದ ಬಳಿಕ ಅದರಿಂದ ಮಾತ್ರವಾದ ಪ್ರಯೋಜನವೂ ಸಹ ಇರುತ್ತದೆ. ಇದೊಂದು ರೀತಿಯ ಕಾಸ್ ಅಂಡ್ ಇಫೆಕ್ಟ್ ನ ಸಿದ್ಧಾಂತದ ರೀತಿ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುವ ಹಾಗೆ ಈ ಒಂದೊಂದು ಶಾಪದ ಹಿಂದೆ ಒಂದೊಂದು ಮಾತ್ರವಾದ ಅರ್ಥ ಹಾಗೂ ಉದ್ದೇಶವಿದ್ದೇ ಇದೆ. ಈಗ ನಾವು 7ನೆಯ ಶಾಪದಿಂದ ಆರಂಭಿಸೋಣ. ಇದು ದಕ್ಷ ಪ್ರಜಾಪತಿಯು ನಾರದನಿಗೆ ಕೊಟ್ಟಂತಹ ಶಾಪ. ಇದು ಶ್ರೀಮದ್ ಭಾಗವತ ಪುರಾಣದ 6ನೇ ಸ್ಕಂದದಲ್ಲಿ ಬರುವ ಒಂದು ಕತೆ. ದಕ್ಷ ಪ್ರಜಾಪತಿಗೆ ಅನೇಕ ಜನ ಮಕ್ಕಳಿದ್ರು. ಒಮ್ಮೆ ತನ್ನ ಮಕ್ಕಳಿಗೇನೋ ಸಮಸ್ಯೆ ಎದುರಾಗಬಹುದೆಂಬ ಚಿಂತೆ ಪ್ರಜಾಪತಿಗೆ ಬಾಧಿಸಲು ಶುರುವಾಯಿತು. ಹೀಗೆ ಚಿಂತೆ ಬಾಧಿಸಲು ಕಾರಣವೂ ಸಹ ಇತ್ತು. ಆ ಕಾರಣವೇ ನಾರದ. ಈ ನಾರದನು ಆಗಾಗ ತನ್ನ ಮಕ್ಕಳನ್ನ ಕಾಣಲು ಬರುತ್ತಿದ್ದ ಬಗ್ಗೆ ಪ್ರಜಾಪತಿ ಈಚೆಗೆ ಗಮನಿಸಿದ್ದ. ಈ ಕಲಹಪ್ರಿಯನಾದ ನಾರದನು ಯಾರ ಬಳಿಗೂ ಸಹ ಕೆಲಸ ಹಾಗೂ ಕಾರಣ ಇರದೆ ಬರೋದೇ ಇಲ್ಲ. ಹೀಗಿರುವಾಗ ತನ್ನ ಮಕ್ಕಳನ್ನ ಕಾಣಲು ಬರುತ್ತಿರುವ ಈತನ ಆಗಮನದ ಹಿಂದೆ ಏನಾದರೊಂದು ಕಾರಣ ಇದ್ದೇ ಇರುತ್ತದೆಂಬುದು. ಹೀಗಿರುವಾಗ ಒಮ್ಮೆ ಆತನ ಮಕ್ಕಳೆಲ್ಲರೂ ರುದ್ರಾಕ್ಷಿ ಕಮಂಡಲಗಳನ್ನ ಹಿಡಿದು ಹೇಳದೆ ಕೇಳದೆ ಒಟ್ಟಿಗೆ ಕಾಡಿಗೆ ಹೋದ್ರು. ಇದಕ್ಕೆ ಕಾರಣ ನಾರದನೇ ಇರಬೇಕೆಂದು ಭಾವಿಸಿದ ಪ್ರಜಾಪತಿಯು ನಾರದನ ಬಗ್ಗೆ ಕೋಪಗೊಳ್ಳುತ್ತಾನೆ. ಈ ನಾರದನೇ ತನ್ನ ಮಕ್ಕಳ ಬುದ್ಧಿಗೆಡಿಸಿ ಅವರನ್ನ ಕಾಡಿನ ವಾಸಕ್ಕೆ ದೂಡಿರಬಹುದೆಂಬುದು ಪ್ರಜಾಪತಿಯ ದೂರಾಗಿತ್ತು. ಈ ನಾರದ ಯಾರಿಗೂ ಒಳ್ಳೆಯದನ್ನ ಬಯಸದವನು. ನಾರದ ಕಲಹ ಪ್ರಿಯ. ಇವನು ಬ್ರಹ್ಮ ಮಾನಸ ಪುತ್ರ, ಅಂದ್ರೆ ಸೃಷ್ಟಿಕರ್ತನಾದ ಸಾಕ್ಷಾತ್ ಆ ಬ್ರಹ್ಮದೇವನ ಮಗನಾದ್ರೂ ಈತನ ಬುದ್ಧಿ ಮಾತ್ರ ವಿಕಲ. ಈ ಕಾರಣಕ್ಕೆ ನಾರದನ ಮೇಲೆ ಕೋಪಗೊಂಡ ಪ್ರಜಾಪತಿಯು ನೀನು ಮಾನವನಾಗಿ ಭೂಮಿ ಮೇಲೆ ಜನಿಸು ಎಂದು ಶಾಪ ಕೊಡುತ್ತಾನೆ. ಕಾರಣ, ನಶ್ವರರಾದ ಮಾನವರು ಸದಾ ರೋಗ, ಹುಟ್ಟು ಸಾವುಗಳ ಭಯದಲ್ಲಿ ನರಳುತ್ತಾ ಜೀವಿಸುತ್ತಾರೆ. ಅಲ್ಲದೆ ಎಲ್ಲಿಯೂ ಸಹ ನಿಲ್ಲದೆ ವಿಶ್ರಮಿಸದೆ ಸದಾ ತ್ರಿಲೋಕ ಸಂಚಾರ ಮಾಡುತ್ತಿರು ಹಾಗೂ ಸುಖ ಸಂತೋಷ ನೆಮ್ಮದಿಗಳಿಂದ ಸದಾ ದೂರ ಇರು ಎಂದು ಪ್ರಜಾಪತಿ ಅವನಿಗೆ ಶಾಪ ಕೊಡುತ್ತಾನೆ. ಈ ಕಾರಣದಿಂದಲೇ ನಾರದನು ತ್ರಿಲೋಕ ಸಂಚಾರಿ ಎಂಬ ಹೆಸರು ಪಡೆದಿದ್ದು ಹಾಗೂ ಅಂದಿನಿಂದಲೇ ಲೋಕಗಳ ಸುದ್ದಿ ಸಮಾಚಾರಗಳನ್ನ ಒಬ್ಬರಿಂದೊಬ್ಬರಿಗೆ ರವಾನಿಸುತ್ತಾ ವಿಚಾರ ವಿನಿಮಯ ಮಾಡುತ್ತಾ ಇರುವ ಹೊಣೆ ನಾರದನದ್ದಾಯಿತು. 6ನೇದಾಗಿ, ತುಳಸಿ ದೇವಿಯು ಭಗವಂತನಾದ ಶ್ರೀ ವಿಷ್ಣುವಿಗೆ ಕೊಟ್ಟ ಶಾಪದ ಬಗ್ಗೆ ಹೇಳಬಹುದು. ಈ ಶಾಪದ ಕತೆ ಶಿವಪುರಾಣದ ಯುದ್ಧಕಾಂಡದಲ್ಲಿ ಬರುತ್ತದೆ. ಆದಿಯಲ್ಲಿ ಶಂಖಚೂಡ ಎಂಬ ದೈತ್ಯನನ್ನ ಸಂಹರಿಸಿದ ಶಿವನು ಆತನಿಂದ ನಿತ್ಯ ಉಪಟಳಕ್ಕೀಡಾಗುತ್ತಿದ್ದ ಮುನಿ ಪಂಗಡವನ್ನ ಆಪತ್ತಿನಿಂದ ರಕ್ಷಿಸುತ್ತಾನೆ. ಈ ಶಂಖಚೂಡ ಸಾಮಾನ್ಯದವನಲ್ಲ. ಅದರಲ್ಲೂ ಅವನ ಬಳಿ ಇದ್ದಂತಹ ಶಕ್ತಿಶಾಲಿ ಕವಚವು ಅವನನ್ನ ಮಹಾನ್ ಬಲಶಾಲಿಯನ್ನಾಗಿಸಿತ್ತು. ಇವನ ಪತ್ನಿಯ ಹೆಸರೇ ತುಳಸಿ. ಈಕೆ ಮಹಾಪತಿವ್ರತೆ. ಈಕೆಯ ಪಾತಿವೃತ್ಯವನ್ನ ಯಾರಾದರೂ ಭಂಗ ಉಂಟು ಮಾಡಿದ್ರೆ ಇದರಿಂದ ಶಂಖಚೂಡ ಸಾಯುವನೆಂದು ವಿಧಿ ನಿಯಮವಿತ್ತು. ಹೀಗಾಗಿ ಭಗವಾನ್ ವಿಷ್ಣುವು ತಾನು ಮುನಿಯ ರೂಪದಲ್ಲಿ ಆ ಶಂಖಚೂಡನಿಂದ ಅವನ ಕವಚವನ್ನೇ ದಾನವಾಗಿ ಪಡೆಯುತ್ತಾನೆ. ನಂತರ ವಿಷ್ಣು ತಾನೇ ಶಂಖಚೂಡನ ವೇಷದಲ್ಲಿ ತುಳಸಿ ದೇವಿಯ ಬಳಿಗೆ ಬರುತ್ತಾನೆ. ಅವನು ವೇಷಧಾರಿ ವಿಷ್ಣು ಎಂದು ತಿಳಿಯದ ತುಳಸಿ ಅವನೇ ತನ್ನ ಪತಿ ಎಂದು ತಿಳಿದು ವಿಷ್ಣುವನ್ನ ಸೇರುತ್ತಾಳೆ. ಇತ್ತ ಅವಳ ಪಾತಿವೃತ್ಯ ಭಂಗವಾಗುವುದರಿಂದಾಗಿ ಶಿವನಿಂದ ಶಂಖಚೂಡ ಸಂಹಾರಗೊಳ್ಳುತ್ತಾನೆ. ತನ್ನನ್ನ ಈ ರೀತಿ ವೃತ ನಿಷ್ಠರನ್ನಾಗಿಸಿದ ವಿಷ್ಣುವಿಗೆ ತುಳಸಿ ದೇವಿಯು ದುಃಖದಿಂದ
ಶಾಪದಿಂದ ನೀನು ಕೇವಲ ವಿಗ್ರಹ ರೂಪದವನಾಗು ಎಂದು ಶಪಿಸುತ್ತಾಳೆ. ಅಂದಿನಿಂದಲೇ ಮಹಾವಿಷ್ಣುವು ತಾನು ಸಾಲಿಗ್ರಾಮ ರೂಪ ಪಡೆದು ಭಕ್ತರಿಂದ ಅವ್ಯಾತವಾಗಿ ಪೂಜೆಗೊಳ್ಳುತ್ತಾನೆ. ಹಾಗೂ ಸಾಲಿಗ್ರಾಮಕ್ಕೆ ಬೇಕಾಗುವಂತಹ ಕಲ್ಲು ಕೇವಲ ನೇಪಾಳದ ಬಳಿಯ ಗಂಡಕ್ಕಿ ನದಿಯಲ್ಲಿ ಮಾತ್ರವೇ ರೂಪುಗೊಳ್ಳುತ್ತದೆ. ಈ ಶಾಪದ ಕಾರಣವಾಗಿಯೇ ಇಂದಿಗೂ ಸಹ ಕಾರ್ತಿಕ ಮಾಸದ ಏಕಾದಶಿಯ ದಿನ ಸಾಲಿಗ್ರಾಮದ ಜೊತೆ ತುಳಸಿ ದೇವಿಯ ವಿವಾಹ ಜರುಗುವ ಪರಂಪರೆ ರೂಢಿಯಲ್ಲಿದೆ. ತುಳಸಿಯ ಈ ವಿಧದ ಶಾಪವನ್ನ ಶ್ರೀ ವಿಷ್ಣುವು ನಗುತ್ತಲೇ ಸ್ವೀಕಾರ ಮಾಡುತ್ತಾರೆ. ಹಾಗೂ ಇನ್ಮುಂದೆ ನೀನು ಗಂಡಕ್ಕಿ ನದಿಯಾಗಿ ಪ್ರವಹಿಸು ಎಂದು ವಿಷ್ಣುವು ತುಳಸಿಗೆ ವರ ಕೊಡುತ್ತಾನೆ. ಹಾಗೂ ತುಳಸಿಯು ತಾನು ಶಾಶ್ವತವಾಗಿ ತುಳಸಿ ಗಿಡವಾಗಿ ರೂಪ ಪಡೆದು ಇದರ ದಳದಿಂದ ಶಿವ ಹಾಗೂ ವಿಷ್ಣು ಈ ಇಬ್ಬರನ್ನ ಸಹ ಪೂಜೆಗೆ ಬಳಸಲಾಗುತ್ತಾ ಬರಲಾಗಿದೆ. ಐದನೇದಾಗಿ ಪಾಂಡುರಾಜನನ್ನ ಶಪಿಸಿದ ಮುನಿ ದಂಪತಿಗಳ ಬಗ್ಗೆ ನಾವು ಹೇಳಬಹುದು. ಪಾಂಡುವು ಅಂಬಾಲಿಕೆ ಹಾಗೂ ವ್ಯಾಸ ಮಾಶ್ರಿಯರ ಮಗ. ಈತ ಒಮ್ಮೆ ಬೇಟೆಗೆಂದು ಕಾಡಿಗೆ ಹೊರಟಾಗ ಅಲ್ಲಿಯ ಜಿಂಕೆಯ ವೇಷದಲ್ಲಿದ್ದ ಮುನಿ ದಂಪತಿಗಳಿಗೆ ಗೊತ್ತಿಲ್ಲದೆ ಬಾಣ ಹೂಡುತ್ತಾನೆ. ಅದರಿಂದ ಅವರಿಗೆ ಸಾವು ಸಂಭವಿಸುತ್ತದೆ. ಸಾಯುವ ಮುನ್ನ ಆ ಋಷಿ ದಂಪತಿಗಳು ನಾವು ಏಕಾಂತದಲ್ಲಿದ್ದಾಗ ಬಾಣ ಹೊಡೆದ ನೀನು ಸಹ ಏಕಾಂತದಲ್ಲಿದ್ದಾಗಲೇ ಸಾಯುವಂತಾಗಲಿ ಎಂದು ಶಪಿಸುತ್ತಾರೆ. ಇದೇ ಚಿಂತೆಯಿಂದ ಕಾಡಿನ ವಾಸ ಮಾಡುವ ಅವನು ತನ್ನ ಪತ್ನಿಯರಾದ ಕುಂತಿ ಹಾಗೂ ಮಾದ್ರಿಯರ ಜೊತೆ ಜೀವನ ಸಾಗಿಸುತ್ತಾನೆ. ಅವನ ಚಿಂತೆ ತಿಳಿದ ಕುಂತಿ ದೇವಿಯು ಅವನ ಚಿಂತೆಗೆ ಕಾರಣವಾದ ಆ ಶಾಪದ ಬಗ್ಗೆ ತಿಳಿದು ತನಗೆ ಈ ಹಿಂದೆ ದುರ್ವಾಸ ಮುನಿ ಕೊಟ್ಟ 5 ಮಂತ್ರಗಳ ವರದ ಬಗ್ಗೆ ಹೇಳಿದಾಗ ಹರ್ಷಿತನಾದ ಪಾಂಡುವು ಕುಂತಿಗೆ ಆ ಮಂತ್ರಗಳನ್ನ ಜಪಿಸಿ ಮಕ್ಕಳನ್ನ ಪಡೆಯುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಜನಿಸಿದವರೇ ಪಾಂಡವರು. ಮುಂದೆ ಪಾಂಡುವು ಮಾದ್ರಿಯ ಚೆಲುವಿಗೆ ಸೋತು ಮೋಹಿತನಾಗಿ ಅವಳ ಜೊತೆ ಏಕಾಂತ ಸುಖ ಬಯಸಲು ಹವಣಿಸಿದಾಗ ಮುನಿದಂಪತಿಗಳು ಕೊಟ್ಟ ಶಾಪದ ಪರಿಣಾಮ ಸಾವಿಗೀಡಾಗುತ್ತಾನೆ. ಅವನ ಹಿಂದೆಯೇ ಮಾದ್ರಿಯೂ ಸಹ ಸತಿಸಹಗಮನ ಮಾಡಿ ಚಿತೆಗೆ ಹಾರುತ್ತಾಳೆ. ಕಾರಣ ತನ್ನ ಸೌಂದರ್ಯದಿಂದಾಗಿ ಮೋಹಗೊಂಡು ಪಾಂಡು ಸಾವಿಗೀಡಾಗಿರೋದ್ರಿಂದ ಇದೀಗ ಅವನ ಹಿಂದೆ ತಾನೇ ಸಹಗಮನ ಮಾಡೋದೇ ಸರಿ ಎಂದು ಮಾದ್ರಿ ಕುಂತಿಗೆ 5 ಪಾಂಡವರ ಪೋಷಣೆಯ ಹೊಣೆ ಹೊರಿಸಿ ಹೋಗುತ್ತಾಳೆ. ಒಂದು ರೀತಿ ಈ ಶಾಪದಿಂದಲೇ ಪಾಂಡವರ ಜನನವಾಯಿತೆನ್ನಬಹುದು. ಮುಂದೆ ಆ ಮಕ್ಕಳೇ ಬೆಳೆದು ಧರ್ಮನಿಷ್ಠರೆನಿಸಿಕೊಳ್ಳುತ್ತಾರೆ. ಇವರು ಜನಿಸದೆ ಹೋಗಿದ್ದರೆ ಮುಂದೆ ಮಹಾಭಾರತದಲ್ಲಿ ಎಂತೆಂತಹ ಮಹೋನ್ನತ ಘಟನೆಗಳೇ ಮಿಸ್ ಆಗುತ್ತಿದ್ದವು. ಅಸಲಿಗಿಲ್ಲಿ ಕುರುಕ್ಷೇತ್ರ ಯುದ್ಧವೇ ನಡೆಯುತ್ತಿರಲಿಲ್ಲ. ಒಂದು ಕಾಮವಾಂಚೆಯು ಎಂಥ ಪರಿಣಾಮಕ್ಕೆ ದಾರಿಯಾಗುತ್ತೆಂಬುದನ್ನ ಇದರಿಂದಲೇ ನಾವರ್ಥ ಮಾಡಿಕೊಳ್ಳಬಹುದು. 4ನೇದಾಗಿ ಜಯ ವಿಜಯರನ್ನ ಶಪಿಸಿದ 4 ಸನಾತನಿಗಳ ಶಾಪದ ಬಗ್ಗೆ ನಾವು ತಿಳಿಯಬಹುದು. ಇವರನ್ನ 4 ಜನ ಕುಮಾರರೆಂದು ಸಹ ಕರೆಯಲಾಗುತ್ತದೆ. ಇದು ನಮ್ಮ ಪುರಾಣಗಳಲ್ಲಿ ಬರುವಂತಹ ಪ್ರಮುಖ ಹಾಗೂ ಮಹತ್ತರವಾದಂತಹ ಶಾಪ. ಇವರು ಒಮ್ಮೆ ಶ್ರೀಮಾನ್ ಮಹಾವಿಷ್ಣುವನ್ನ ಕಾಣುವ ಸಲುವಾಗಿ ವೈಕುಂಠಕ್ಕೆ ಬರುತ್ತಾರೆ. ವೈಕುಂಠದ ಬಾಗಿಲ ದ್ವಾರ ಪಾಲಕರಾಗಿದ್ದವರೇ ಜಯ ವಿಜಯರು. ಆದರೆ ಅದು ಪ್ರಭುವಿನ ವಿಶ್ರಾಂತಿಯ ಸಮಯವಾದ್ರಿಂದ ಸನಾತನಿಗಳ ಮಹತ್ವವನ್ನರಿಯದ ಜಯ ವಿಜಯರು ಅವರನ್ನ ಒಳಗೆ ಹೋಗಲು ಬಿಡೋದಿಲ್ಲ. ಇದರಿಂದ ಕೋಪಗೊಂಡ ಸನಾತನಿಗಳು ತಮ್ಮನ್ನ ಸಾಧಾರಣ ಬಾಲಕರೆಂದು ಭಾವಿಸಿ ವಿಷ್ಣುವನ್ನ ದರ್ಶಿಸಲು ಒಳಗೆ ಬಿಡದ ರಜೋ ತಮೋ ಗುಣಗಳಿಲ್ಲದ ಈ ದ್ವಾರ ಪಾಲಕರು ಇಲ್ಲಿರಲು ಅನರ್ಹರೆಂದು ಭಾವಿಸಿ ನೀವು ರಾಕ್ಷಸ ಗುಣ ಹೊಂದಿ ಭಗವಂತನಿಂದ ದೂರವಿದ್ದು ರಾಕ್ಷಸರಾಗಿ ಜನ್ಮ ತಾಳಿ ಎಂದು ಶಾಪ ಕೊಡುತ್ತಾರೆ. ಅದರಿಂದ ಗಾಬರಿಗೊಂಡ ಜಯ ವಿಜಯರು ಓಡೋಡಿ ಬಂದು ವಿಷ್ಣುವಿನ ಮೊರೆ ಹೊಕ್ಕಾಗ ಸನಾತನಿಗಳ ಶಾಪದ ಬಗ್ಗೆ ತಾನೇನು ಮಾಡಲು ಸಾಧ್ಯವಿಲ್ಲವೆಂದು, ಆದರೆ ಒಂದು ಉಪಾಯವಿದೆ. ನೀವು 3 ಜನ್ಮವನ್ನ ವಿರೋಧಿಗಳಾಗಿ ಆ ಜನ್ಮ ವೈರಿಗಳಾಗಿ ಜನಿಸಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಅಥವಾ 6 ಜನ್ಮ ನನ್ನ ಭಕ್ತರಾಗಿ ಜನಿಸಿ ಆ ಬಳಿಕ ನನ್ನ ಬಳಿಗೆ ಬರುತ್ತೀರೋ ಎಂಬ ಆಯ್ಕೆ ಕೊಟ್ಟಾಗ 6 ಜನ್ಮಗಳಷ್ಟು ಸುದೀರ್ಘ ಸಮಯ ನಾವು ಕಾಯಲು ಸಾಧ್ಯವಿಲ್ಲ. ವೈರಿಗಳಾಗಿ ಹುಟ್ಟಿದರೂ ಸರಿಯೇ 3 ಜನ್ಮ ಮುಗಿಸಿ ಆದಷ್ಟು ಬೇಗ ನಿನ್ನ ಸನ್ನಿಧಾನಕ್ಕೆ ಬರುತ್ತೇವೆಂದು ಹೇಳುತ್ತಾರೆ. ಆಗ್ಲೇ ಅವರು 1 ಜನ್ಮದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿಯೂ, 1 ಜನ್ಮದಲ್ಲಿ ಅಂದರೆ ಸತ್ಯಯುಗದಲ್ಲಿ ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷರಾಗಿಯೂ, ಇನ್ನೊಂದು ಜನ್ಮದಲ್ಲಿ ಅಂದರೆ ದ್ವಾಪರದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿಯೂ, ಹೀಗೆ 3 ಜನ್ಮಗಳಲ್ಲಿಯೂ ವಿಷ್ಣುವಿನ ಬದ್ಧ ವೈರಿಗಳಾಗಿ ಜನಿಸುತ್ತಾರೆ. ಸತ್ಯಯುಗದಲ್ಲಿ ಇವರನ್ನ ವಿಷ್ಣುವು ನರಸಿಂಹಾವತಾರ ತಾಳಿ ಕೊಲ್ಲುತ್ತಾನೆ. ತ್ರೇತಾಯುಗದಲ್ಲಿ ಇದೇ ವಿಷ್ಣುವು ಶ್ರೀರಾಮನಾಗಿ ಹುಟ್ಟಿ ಅವರನ್ನ ಸಂಹರಿಸುತ್ತಾನೆ. ಇನ್ನು ದ್ವಾಪರದಲ್ಲಿ ಶಿಶುಪಾಲ ಹಾಗೂ ದಂತವಕ್ರ ಈ ಇಬ್ಬರೂ ಸಹ ಕೃಷ್ಣನಿಂದ ವಧಿಸಲ್ಪಡುತ್ತಾರೆ. ಬ್ರಹ್ಮ ಮಾನಸ ಪುತ್ರರಿಂದ ಅಂದು ದಕ್ಕಿದ ಶಾಪದ ಪರಿಣಾಮ ಎಷ್ಟೆಲ್ಲ ಘಟನೆಗಳಿಗೆ ಕಾರಣವಾಯಿತು ನೀವೇ ನೋಡಿ. ಆ ಶಾಪವೇ ಇಲ್ಲದೆ ಹೋಗಿದ್ದಿದ್ರೆ ದಶಾವತಾರ ಪೂರ್ತಿಯಾಗುತ್ತಲೇ ಇರಲಿಲ್ಲ.
ಮೂರನೆಯದ್ದು ಪರೀಕ್ಷಿತ ಮಹಾರಾಜನಿಗೆ ಮುನಿಯಾದ ಶೃಂಗಿ ನೀಡುವ ಶಾಪದ ಬಗ್ಗೆ ಹೇಳಬಹುದು. ಪರೀಕ್ಷಿತನು ಅಭಿಮನ್ಯು ಹಾಗೂ ಉತ್ತರೆಯ ಮಗ. ಪಾಂಡವರ ಬಳಿಕ ಹಸ್ತಿನಾವತಿಯನ್ನ ಆಳಿದ ರಾಜ ಈತ ಒಮ್ಮೆ ಬೇಟೆಗೆಂದು ಕಾಡಿಗೆ ಹೊರಟ. ಜಿಂಕೆ ಒಂದನ್ನ ನೋಡಿ ಅದನ್ನ ಬೆನ್ನಟ್ಟಿ ಹೋದ ರಾಜ ಒಂದು ಆಶ್ರಮ ಸೇರಿದ. ಆ ಜಿಂಕೆಯಾದ್ರೂ ನಾಗಾಲೋಟದಲ್ಲಿ ಸಾಗಿ ಎತ್ತಲು ಕಣ್ಮರೆಯಾಯಿತು. ಅದು ಆ ಆಶ್ರಮಕ್ಕೆ ಬಂದಿರಬಹುದೆಂದು ರಾಜನು ಹುಡುಕಾಡಿದ. ಬಳಿಯಲ್ಲಿ ಶಮಿಕ ಮುನಿಗಳು ಗಾಢ ತಪಸ್ಸಿನಲ್ಲಿದ್ದರು. ಅವರು ಜ್ಞಾನೋದಯದ ಹಂತದಲ್ಲಿದ್ದರು. ಇದನ್ನರಿಯದ ರಾಜ ತಾನು ಬೇಟೆಯ ಜೋಶ್ನಲ್ಲಿ ಇದ್ದ ಪರಿಣಾಮ ಅವರನ್ನ ಆ ಜಿಂಕೆ ಎಲ್ಲಿ ಹೋಯಿತೆಂದು ಅದನ್ನೇನಾದರೂ ಕಂಡಿರ ಎಂದು ಕೇಳುತ್ತಾನೆ. ತಪೋನಿರತ ಮುನಿಯು ಅವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಮೊದಲೇ ಶಿಕಾರಿಯ ಸುಸ್ತಿನಲ್ಲಿದ್ದ ರಾಜನು ಹಸಿವು ಬಾಯಾರಿಕೆಗಳಿಂದ ಬಳಲಿದ ಸ್ಥಿತಿಯಲ್ಲಿದ್ದ. ಇತ್ತ ಮುನಿಯು ತನಗೇನೂ ಸಹ ಹೇಳದ ಕಾರಣ ಕೋಪಗೊಂಡ ಅವನು ಬಳಿಯಲ್ಲಿ ಸತ್ತು ಬಿದ್ದಿದ್ದ ಹಾವೊಂದನ್ನ ಎತ್ತಿ ಆ ಮುನಿಯ ಕೊರಳಿಗೆ ಹಾಕಿ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಆ ಶಮಿಕ ಮುನಿಯ ಮಗನಾದ ಶೃಂಗಿ ಅಲ್ಲಿಗೆ ಬಂದವನೇ ಆ ಕೃತ್ಯವನ್ನ ನೋಡಿ ತನ್ನ ದಿವ್ಯ ದೃಷ್ಟಿಯಿಂದ ಇದನ್ನ ಮಾಡಿದವರ ಬಗ್ಗೆ ತಿಳಿದು ಯಾರು ಈ ಕೃತ್ಯ ಮಾಡಿದರೂ ಅವರಿಗೆ ತಕ್ಷಕನೆಂಬ ಹಾವು ಕಚ್ಚಿ ಸಾವು ಬರಲಿ ಎಂದು ಶಾಪ ಹಾಕಿದ. ಆ ಶಾಪದ ಸಂಗತಿ ಗೊತ್ತಾಗಿ ಪರೀಕ್ಷಿತನು ಸಾಕಷ್ಟು ಎಚ್ಚರ ವಹಿಸಿದ್ರೂ ಸಹ ತಕ್ಷಕ ಎಂಬ ಹಾವು ಅವನು ತಿನ್ನುವ ಹಣ್ಣಿನೊಳಗೆ ಸೇರಿ ಅವನನ್ನ ಕಚ್ಚಿ ಕೊಲ್ಲುತ್ತದೆ. ಮುಂದೆ ಇವನಿಗೆ ಜನಿಸುವ ಜನಮೇಜಯನೆಂಬ ಮಗನು ತನ್ನ ತಂದೆಯ ಸಾವಿಗೆ ಪ್ರತೀಕಾರವೆಂಬಂತೆ ಸರ್ಪಯಾಗ ಕೈಗೊಂಡು ಎಲ್ಲಾ ಹಾವುಗಳನ್ನ ಸಹ ಅಗ್ನಿಗೆ ಬಲಿ ಕೊಡುತ್ತಾನೆ. ಎರಡನೇದಾಗಿ ಶ್ರೀಕೃಷ್ಣನ ವಂಶ ನಿರ್ವಂಶವಾಗಲಿ ಎಂದು ಪುತ್ರ ಶೋಕದಿಂದ ಗಾಂಧಾರಿ ಕೊಟ್ಟ ಶಾಪದ ಬಗ್ಗೆ ಹೇಳಬಹುದು. 18 ದಿನಗಳ ಕಾಲ ನಡೆದ ಘೋರ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಕುರು ಪಾಂಡವರು ಹೋರಾಡಿದ್ರು. ಇದರಲ್ಲಿ ಕೌರವರೆಲ್ಲ ಸತ್ತು ಪಾಂಡವರು ಜಯಶೀಲರಾಗಿ ಉಳಿದ್ರು. ಧರ್ಮದ ಜಯವಾಗಿ ಪಾಂಡವರು ಅಧಿಕಾರ ರೂಢರಾದರು. ಯುದ್ಧ ಮುಗಿದಾದ ನಂತರ ತಮ್ಮ ಮನೆಯ ಮಕ್ಕಳು, ಪತಿ, ಸೋದರ ಹೀಗೆ ಆಸರೆಯಾಗಿದ್ದವರನ್ನ ಯುದ್ಧದಲ್ಲಿ ಕಳೆದುಕೊಂಡು ಅನಾಥರಾಗಿದ್ದ ಸ್ತ್ರೀಯರ ಬಳಿಗೆ ಅವರನ್ನ ಸಂತೈಸುವ ಸಲುವಾಗಿ ಶ್ರೀಕೃಷ್ಣ ಬರುತ್ತಾನೆ. ಆಗ ಯುದ್ಧದಲ್ಲಿ ತನ್ನ 100 ಮಕ್ಕಳನ್ನ ಕಳೆದುಕೊಂಡ ದುಃಖದಲ್ಲಿದ್ದ ಗಾಂಧಾರಿಯು ಇದಕ್ಕೆಲ್ಲ ಕೃಷ್ಣನೇ ಕಾರಣನೆಂದು ಭಾವಿಸಿ, ನನ್ನಿಡೀ ವಂಶವನ್ನ ಚಿವುಟಿ ಹಾಕಿದ ನಿನಗೆ ನಾನೊಂದು ಶಾಪ ನೀಡುತ್ತಿದ್ದೇನೆ. ನನ್ನ ಮಕ್ಕಳನ್ನ ಹೇಗೆ ಪರಸ್ಪರ ಹೊಡೆದಾಡಿಕೊಂಡು ನಾಶವಾಗುವಂತೆ ಮಾಡಿದೆಯೋ ಅದೇ ರೀತಿ ನಿನ್ನ ಕುಲದವರು ಸಹ ಮುಂದೊಂದು ದಿನ ಅವರವರಲ್ಲಿಯೇ ಹೊಡೆದಾಡಿಕೊಂಡು ನಾಶವಾಗಲಿ. ಗಾಂಧಾರಿಯು ತನ್ನ ದುಃಖದ ಪರಾಕಾಷ್ಠತೆಯಲ್ಲಿ ಸಿಲುಕಿ ನೀಡಿದ ಶಾಪವನ್ನ ಕೃಷ್ಣನು ನಗು ನಗುತ್ತಲೇ ಸ್ವೀಕರಿಸುತ್ತಾನೆ. ಮುಂದೆ ಆಕೆಯ ಶಾಪದ ಪರಿಣಾಮವು ಎಂಬಂತೆ ಕೃಷ್ಣನ ಮಗನಾದ ಸಾಂಬನು ಉದ್ದಟತನದಿಂದ ಬೆಳೆದು ದುರ್ವಾಸ ಮುನಿಗಳನ್ನೇ ಕೆಣಕಿ ಅವರ ಯಾದವ ವಂಶವೇ ಹೊಡೆದಾಡಿಕೊಂಡು ನಾಶವಾಗುವಂತಾಗುತ್ತದೆ. ಗಾಂಧಾರಿಯ ಶಾಪದ ತೀವ್ರತೆಯ ಮುಂದೆ ಕೃಷ್ಣನ ದೈವಬಲ ಕೂಡ ಕೆಲಸ ಮಾಡಲಿಲ್ಲ. ಯಾದವರ ನಾಶದ ಬಳಿಕ ಬಲರಾಮನ ಅವತಾರವೂ ಸಹ ಮುಗಿಯುತ್ತದೆ. ಕೃಷ್ಣನೂ ಸಹ ವಿಶ್ರಾಂತಿಗೆಂದು ಮರದ ಕೆಳಗೆ ಮಲಗಿ ಹೊರಗಿದಾಗ ಜರ ಎಂಬ ಬೇಡನೊಬ್ಬ ಕೃಷ್ಣನ ಕಾಲನ್ನ ಜಿಂಕೆ ಎಂದು ಭಾವಿಸಿ ಬಾಣ ಹೊಡೆದು ಕೃಷ್ಣನ ಅವಸಾನಕ್ಕೂ ಕೂಡ ಕಾರಣವಾಗುತ್ತಾನೆ. ಈ ಮೂಲಕ ದ್ವಾಪರವೂ ಸಹ ಮುಗಿದು ಕಲಿಯುಗಕ್ಕೆ ಇದು ನಾಂದಿ ಹಾಡುತ್ತದೆ. ಇನ್ನು ಮೊದಲೇದಾಗಿ ಶಿವನ ಮಹಾ ತ್ರಿಶೂಲದ ಇರಿತಕ್ಕೆ ಕುಸಿದ ಸೂರ್ಯದೇವನ ತೇಜಸ್ಸಿನ ಪ್ರಭೆ ಹಾಗೂ ಇದರಿಂದ ಶಿವನಿಗೆ ದಕ್ಕಿದ ಕಶ್ಯಪನ ಶಾಪದ ಬಗ್ಗೆ ನಾವಿಲ್ಲಿ ಹೇಳಬಹುದು. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಈ ಕತೆ ಬರುತ್ತದೆ. ಭಕ್ತರಿಗೆ ವರ ಪ್ರಸಾದಿಸುವುದರಲ್ಲಿ ಶಿವನು ಅತ್ಯಂತ ಧಾರಾಳಿ ಹಾಗೂ ಅದಕ್ಕೆಂದೇ ಆತನನ್ನ ಬೋಲಾ ಶಂಕರರೆನ್ನುತ್ತಾರೆ. ಅದೇ ರೀತಿ ಆತ ತನ್ನ ಭಕ್ತರಾದ ಮಾಲಿ ಹಾಗೂ ಸುಮಾಲಿ ಎಂಬ ದೈತ್ಯರನ್ನ ನಾಶ ಮಾಡಿದ ಸೂರ್ಯನ ಮೇಲೆಯೇ ಕೋಪಗೊಂಡು ತನ್ನ ತ್ರಿಶೂಲ ಪ್ರಯೋಗ ಮಾಡುತ್ತಾನೆ. ಶಿವನ ತ್ರಿಶೂಲದ ಹೊಡೆತವನ್ನ ಸಹಿಸುವ ಶಕ್ತಿ ಚತುರ್ದಶ ಭುವನಗಳಲ್ಲಿ ಯಾರಿಗೂ ಸಹ ಇರಲಿಲ್ಲ. ಶಿವನ ತ್ರಿಶೂಲದ ಹೊಡೆತಕ್ಕೆ ಸೂರ್ಯನ ತೇಜಸ್ಸು ಸಹ ಕಳೆಗುಂದುತ್ತದೆ. ಇದರಿಂದ ಸೂರ್ಯನ ತಂದೆಯಾದ ಕಶ್ಯಪನು ದುಃಖಿತನಾಗುತ್ತಾನೆ. ಸಮಸ್ತ ಜಗತ್ತಿಗೆ ಬೆಳಕನ್ನೀಯುವ ಸೂರ್ಯನ ಪ್ರಭೆಯೇ ಮಂಕಾದರೆ ಅದು ಪ್ರಕೃತಿಯಲ್ಲಿ ಅಸಮತೋಲನವನ್ನುಂಟು ಮಾಡಿ ಪ್ರಕೃತಿಗೆ ಹಾನಿ ತರಲಿದೆ ಎಂದು ಕಶ್ಯಪ ಚಿಂತಿಸಿದ. ಆಗ ಶೀಘ್ರ ಕೋಪಿಯಾದ ಶಿವ ಕಶ್ಯಪನ ಗೋಳಾಟಕ್ಕೆ ಕಿವಿಗೊಡೋದಿಲ್ಲ. ಇದರಿಂದ ಮನನೊಂದ ಕಶ್ಯಪನು ಯಾವ ತ್ರಿಶೂಲದಿಂದ ತನ್ನ ಮಗನಾದ ಸೂರ್ಯನಿಗೆ ತೊಂದರೆಯಾಯಿತು ಅದೇ ತ್ರಿಶೂಲದಿಂದ ಶಿವನು ತನ್ನ ಮಗನ ತಲೆಯನ್ನೇ ಕಡಿಯುವಂತಾಗಲಿ ಎಂದು ಶಪಿಸುತ್ತಾನೆ. ಮುಂದೆ ಅದು ನಿಜವೂ ಸಹ ಆಗುತ್ತದೆ. ತನ್ನನ್ನೇ ಒಳಗೆ ಬಿಡಲು
ನೀಡಲು ನಿರಾಕರಿಸಿದ ಬಾಲಗಣಪನ ಶಿರವನ್ನ ಶಿವ ತನ್ನ ತ್ರಿಶೂಲದಿಂದ ಶಿರಚ್ಛೇದ ಮಾಡುತ್ತಾನೆ. ಶಿವ ಅಲ್ಪ ಸಂತೋಷಿ, ಅವನು ಎಷ್ಟು ಶೀಘ್ರ ಕೋಪಿಯೋ ಅಷ್ಟೇ ಭಕ್ತ ಗ್ರೇಸನೂ ಸಹ ಹೌದು. ಕಶ್ಯಪನ ಶಾಪವು ಈ ರೀತಿ ಸಿದ್ಧಿಸಿದರೂ ಅದು ಮುಂದೆ ನಡೆದ ಲೋಕ ಕಲ್ಯಾಣಕ್ಕೆ ಸಾಕ್ಷಿಯಾಯಿತು. ಅದರಿಂದ ಗಣೇಶನ ಜನನವಾಯಿತು. ಗಣೇಶನ ಮಹಿಮೆ ಜಗತ್ತಿಗೆ ತಿಳಿಯುವಂತಾಯಿತು. ಈ ರೀತಿ ಶಾಪಗಳು ಸಹ ಅಂತಿಮವಾಗಿ ರೋಚಕ ತಿರುವಿಗೆ ಹಾಗೂ ಹೊಸ ಬದಲಾವಣೆಗೆ ಕಾರಣವಾದ ಪರಿಯೇ ಅದ್ಭುತ. ಇವೆಷ್ಟು ಶಾಪಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೂ ಇಂತಹ ಇತರೆ ಶಾಪಗಳ ಬಗ್ಗೆ ನೀವು ಎಲ್ಲಿಯಾದರೂ ಕೇಳಿದ್ರೆ ಅವುಗಳ ಬಗ್ಗೆಯೂ ಸಹ ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.